ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋ ಬಂದು 1K ಸೆಲೆಬ್ರೇಷನ್ ವಿಡಿಯೋ. ಹಾಗೆಯೇ ಈ ಕೇಕ್ನ ನಮ್ಮೊಬ್ಬರು ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರು, ಸೊ ಅವರಿಗಾಗಿ ಈ ಕೇಕ್ನ ಮಾಡ್ತಾ ಇರೋದು. ಹಾಗೆಯೇ ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಗಿವ್ ಅವೇ ನಡೆಸ್ತಾ ಇದ್ದೀನಿ. ಈ ವಿಡಿಯೋ ಅಂತಲ್ಲ, ನನ್ನ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ನಾನು ಕ್ವಶನ್ಸ್ನ ಕೇಳ್ತೀನಿ. ಕ್ವಶನ್ಸ್ ಅಂದರೆ ಈಸಿ ಕ್ವಶನ್ಸ್. ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಒಂದು ವಿಡಿಯೋಗೆ ಒಂದು ಕ್ವಶನ್ಸ್ ಕೇಳ್ತೀನಿ. ಸೊ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ಅವರಿಗೆ ನಾನು ಪ್ರೈಸಸ್ನ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ವಿಡಿಯೋ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಮೈದಾ ತಗೊಳ್ತಿದ್ದೀನಿ. ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಜಲಿಸ್ಕೋಬೇಕು. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಕ್ಕೋ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು. ಮೇನ್ ಇದಕ್ಕೆ ನಾನು ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನು ಒಂದು 3 ಸಲ ನೀವು ಈ ರೀತಿ ಜರಡಿ ಇಟ್ಕೋಬೇಕು. ಸೊ ಜಾಸ್ತಿ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳ್ತಾ ಇರ್ತೀನಿ, ಒಂದು 3 ಸಲ ನೀವು ಈ ರೀತಿ ಜರಡಿ ಇಟ್ಕೊಂಡ್ರೆ ಕೇಕ್ ಸ್ಮೂತಾಗಿ ಬರುತ್ತೆ. ಸೊ ಈ ರೀತಿ ಒಂದು 3 ಸಲ ನೀವು ಇದು ಜರಡಿ ಹಿಡ್ಕೊಳ್ಳಿ. ಸೊ ಇದು ಒಂದು ರೆಡ್ ವೆಲ್ವೆಟ್ ಕೇಕ್. ಇದರಲ್ಲಿ ಮೇಯ್ನಾಗಿ ನಾನು ಹೋಮ್ ಮೇಡ್ ಕ್ರೀಮ್ ಚೀಸ್ ಯೂಸ್ ಮಾಡ್ತಾ ಇರೋದು. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಆಯಿತು. ನಾನಿಲ್ಲಿ ಸ್ವಲ್ಪ ಹೈಟ್ ಇರಲಿ ಅಂತ ಒಂದು 1/4 kg ಅಷ್ಟು ಕೇಕ್ನ ಮಾಡ್ತಾಯಿದ್ದೀನಿ, ದೊಡ್ಡದೇನಲ್ಲ. ಸೊ ಇದಕ್ಕೆ ನಾನು ಬಟರ್ ಹಾಕಿ ಅದರ ಮೇಲೆ ಸ್ವಲ್ಪ ಕೊಕ್ಕೋ ಪೌಡರ್ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕೇಕ್ ಟಿನ್ ರೆಡಿ ಆಯಿತು. ಅದಾದಮೇಲೆ ಇದಕ್ಕೆ ನಾನು ಒಂದು 50 ಗ್ರಾಮ್ ಆಗೋಷ್ಟು ಬಟರ್ ಬಂದು ರೂಮ್ ಟೆಂಪ್ರೇಚರಲ್ಲಿ ಇರಲಿ. ಫ್ರಿಜ್ಜಲ್ಲಿದ್ದರೆ ಅದು ಪೂರ್ತಿ ರೂಮ್ ಟೆಂಪ್ರೇಚರ್ಗೆ ಬಂದಾದಮೇಲೆ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸೊ ಒಂದು ನಿಮಿಷ ಬೀಟ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪುಡಿ ಮಾಡಿ ಹಾಕ್ಕೊಳ್ಳಿ. ಸೊ ಸಕ್ಕರೆ ಪುಡಿ ಹಾಕಬೇಕಾದ್ರೆ ನೀವು ಸ್ವಲ್ಪನೇ ಮಾಡಿ ಹಾಕಿ, ಬಿಕಾಸ್ ಒಂದೇ ಸಲ ಹಾಕಿದರೆ ಅದು ಮಿಕ್ಸ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಯಾಕಂದರೆ ಬಟರ್ ಸ್ವಲ್ಪನೇ ತಗೊಂಡಿರೋದು. ಸೊ ಹಾಗಾಗಿ ನೀವು ಬಟರ್ ಬದಲು ಬೇಕಾದರೆ ಆಯಿಲ್ ಕೂಡ ತೊಗೋಬೋದು. 1/4 ಕಪ್ ಆಗೋಷ್ಟು ಆಯಿಲ್ ತೊಗೋಬೋದು. ಸಾರಿ, 1/4 ಕಪ್ ಅಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತೊಗೋಬೋದು. ಅದಾದಮೇಲೆ ಇದಕ್ಕೆ ನಾನಿಲ್ಲಿ 1 ಮೊಟ್ಟೆ ಹಾಕ್ತಾಯಿದ್ದೀನಿ. ಚಿಕ್ಕ ಮೊಟ್ಟೆ ಆದರೆ 2 ಹಾಕ್ಕೊಳ್ಳಿ. ಸೊ ದೊಡ್ಡ ಮೊಟ್ಟೆ ಆದರೆ 1 ಮೊಟ್ಟೆ ಹಾಕಿ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸೊ ಮೊಟ್ಟೆ ಹಾಕಿದ್ಮೇಲೆ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು, ಆ ರೀತಿ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತೀನಿ, 1.5 ಟೀ ಸ್ಪೂನ್ ಅಷ್ಟು. ಸೊ ಸೈಡ್ಸ್ ಎಲ್ಲ ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಬೀಟ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಆಯಿಲ್ ಹಾಕ್ತಾ ಇದ್ದೀನಿ. ಕೇಕ್ ಬಂದು ಮಾಯ್ಸ್ಟ್ ಆಗುತ್ತೆ. ಅದಾದಮೇಲೆ ಇದಕ್ಕೆ ರೆಡ್ ಜೆಲ್ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕಲರ್ ನೋಡ್ಕೊಂಡು ಹಾಕ್ಕೋಬೋದು. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ಕರ್ಡ್ ಇತ್ತು ಅಂದರೆ ಕರ್ಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಫುಡ್ ಕಲರ್ ಸ್ವಲ್ಪ ಲೈಟ್ ಆಯಿತು ಅಂತ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಡಾರ್ಕ್ ರೆಡ್ ಕಲರ್. ಸೊ ಇದನ್ನು ಈ ರೀತಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳೋಣ. ಸೊ ವಿನೆಗರ್ ಹಾಗೆ ಬೇಕಿಂಗ್ ಸೋಡಾ ಅದೆರಡು ರಿಯಾಕ್ಷನ್ ಆಗುತ್ತೆ. ಸೊ ಆವಾಗ ನಮಗೆ ಕೇಕ್ ಏನಾಗುತ್ತೆ, ಉಬ್ಬಿ ಬರುತ್ತೆ. ಸೊ ಇದಕ್ಕಾಗಿ ನಾನಿಲ್ಲಿ ಇವತ್ತು ಬೇಕಿಂಗ್ ಪೌಡರ್ ಯೂಸ್ ಮಾಡಿಲ್ಲ. ಸೊ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದನ್ನು ನಾವು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಅಲ್ಲಿ ಒಂದು ಕಡಾಯಿನ ಪ್ರೀಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಟಿನ್ನೊಳಗೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಟ್ಯಾಪ್ ಮಾಡ್ಕೊಳ್ಳೋಣ. ಸೊ ನಮಗೆ ಡಾರ್ಕ್ ಕಲರ್ ಆಗಿ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಲರ್ ಆ್ಯಡ್ ಮಾಡಲೇಬೇಕು, ಅದು ಯಾವುದೇ ಕೇಕ್ ಆದರೂ ಅಷ್ಟೇ. ಸೊ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಡಾರ್ಕ್ ಕಲರ್ ಬೇಕೇ ಬೇಕು. ಸೊ ನೋಡ್ಬೋದು ಕಡಾಯಿ ಪ್ರೀಹೀಟ್ ಆಗಿದೆ. ಇದರೊಳಗೆ ನಾನಿಲ್ಲಿ ಕೇಕ್ ಟಿನ್ನ ಇಟ್ಟು ಬೇಕ್ ಮಾಡ್ಕೊಳ್ಳೋಣ. ಒಂದು 40 to 45 ಮಿನಿಟ್ಸಲ್ಲಿ ನಮಗೆ ಬೇಕಾಗಿ ಸಿಗುತ್ತೆ ಲೋ ಫ್ಲೇಮಲ್ಲಿ.
ಸೊ ಕಂಪ್ಲೀಟಾಗಿ ಕವರ್ ಮಾಡಿಬಿಡಿ. ಅದಾದಮೇಲೆ ಕ್ರೀಮ್ ಚೀಸ್ ಮಾಡ್ಕೊಳ್ಳೋಣ. ಕ್ರೀಮ್ ಚೀಸಿಗೆ ನಾನಿಲ್ಲಿ 2 ಲೀಟ್ರಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ. ಸೊ ನೀವು ಫುಲ್ ಫ್ಯಾಟ್ ಮಿಲ್ಕ್ ಇದ್ದರೆ ಅದು ಬೆಸ್ಟ್. ಸೊ ಇದನ್ನು ನಾವು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾಗ ಇದಕ್ಕೆ ನಾವು ವಿನೆಗರ್ನ ಸೇರಿಸ್ಕೊಂಡು ಇದನ್ನು ಹಾಲನ್ನು ಒಡೆಯೋಣ. ಸೊ ಒಂದು ಕುದಿ ಬಂದಿದೆ. ಇವಾಗ ನಾನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪನೇ ಹಾಕಿ 3 ಟೇಬಲ್ ಸ್ಪೂನಷ್ಟು ವಿನೆಗರ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ ಅದು ತಳ ಇಟ್ಕೊಂತು, ನಾನು ಮಿಕ್ಸ್ ಮಾಡಲಿಲ್ಲ ಅಂತ. ಸೊ ಹಾಗಾಗಿ ನಾನಿಲ್ಲಿ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ರೀತಿ ನೀವು ಮಾಡೋದಕ್ಕೆ ಹೋಗಬೇಡಿ, ಕೈ ಆಡಿಸ್ತಾನೆ ಬನ್ನಿ ಹಾಲನ್ನು ಹಾಕಿದಾಗ. ಸೊ ನೋಡ್ಬೋದು ನಮ್ಮ ಕ್ರೀಮ್ ಚೀಸ್ ಇಲ್ಲಿ ಅಂದರೆ ಪನ್ನೀರ್ ಅಂತ ಹೇಳ್ತೀವಲ್ಲ ಅದು ರೆಡಿ ಆಯಿತು. ಇವಾಗ ನಾವು ಇದನ್ನು ಒಂದು ಪನ್ನೀರ್ ಆಗಿದ್ರೆ ನಾವೊಂದು ಕ್ಲಾತಿಗೆ ಹಾಕಿ ಅದನ್ನು ಸ್ವಲ್ಪ ಟೈಟ್ ಮಾಡಿ ಎಲ್ಲ ಇಡ್ತಾ ಇದ್ವಿ. ಸೊ ಕ್ರೀಮ್ ಚೀಸಿಗೆ ಆ ಥರ ಏನು ಬೇಡ. ಸೊ ಈ ರೀತಿ ಒಂದು ಸ್ಟ್ರೈನರಲ್ಲಿ ತೆಗೆದ್ರೆ ಸಾಕು, ಜಾಸ್ತಿ ನೀರಿದ್ದರೂ ಓಕೆ. ಸೊ ಈ ರೀತಿ ಮಾಡಿಕೊಂಡು ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದಮೇಲೆ ಇದನ್ನು ನಾವೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಬೀಟರ್ ಏನು ಬೇಡ, ಮಿಕ್ಸಿ ಜಾರ್ಗೆ ಹಾಕಿದರೆ ಕ್ರೀಮಿಯಾಗಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ಒಂದು ಸಕ್ಕರೆನ ಸೇರಿಸ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನಷ್ಟು, ಒಂದು 1/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೀರು ಕಡಿಮೆ ಇತ್ತು ಅಂದರೆ 1 ರಿಂದ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ಸೊ ನೀರೇನು ಆ್ಯಡ್ ಮಾಡೋದು ಬೇಡ. ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಕ್ರೀಮಿಯಾಗಿ ಕ್ರೀಮ್ ಚೀಸ್ ಏನಾಗಿದೆ ರೆಡಿ ಆಯಿತು. ಇದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗೆ ತಿನ್ನೋದಕ್ಕೆ. ನೀವು ವಿಪ್ಪಿಂಗ್ ಕ್ರೀಮ್ ಮಿಕ್ಸ್ ಮಾಡಿ ತಿಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಕೇಕಿಗೆ ಹಾಕಿದ್ಮೇಲೆ ಇದರ ಟೇಸ್ಟ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ಗೆ ಒಂದು 1/2 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ನಾನಿಲ್ಲಿ ಬೀಟ್ ಮಾಡ್ಕೊಳ್ತೀನಿ. ಇದೇನು ಸ್ಟಿಫ್ ಪೀಕ್ ಹಾಕಿ ಬೀಟ್ ಮಾಡೋದೇನು ಬೇಡ. ಸೊ ನಾನು ವಿಡಿಯೋ ತೋರಿಸ್ತೀನಿ. ಸೊ ಇದ್ರ ಒಳಗೆ ನಮ್ಮ ಕೇಕ್ ಏನಾಗಿದೆ ಬೇಕಾಗಿದೆ, ಒಂದು 40 ಮಿನಿಟ್ಸ್ ಆಗಿದೆ, 40 to 42 ಮಿನಿಟ್ಸ್ ಆಗಿದೆ. ಸೊ ನೋಡ್ಬೋದು ಕೇಕ್ ಚೆನ್ನಾಗಿ ಬೇಕಾಗಿದೆ. ಹಾಗೆ ಸೈಡ್ಸ್ ಕೂಡ ಅದು ಬಿಟ್ಕೊಂಡಿದೆ ಆಲ್ರೆಡಿ. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಕ್ರೀಮ್ ಚೀಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ವಿಪ್ಪಿಂಗ್ ಕ್ರೀಮ್ನ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ವಿಪ್ಪಿಂಗ್ ಕ್ರೀಮ್ನ ಇದಕ್ಕೆ ಹಾಕಿ ಇದನ್ನು ನಾವು ಬೀಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ಕ್ರೀಮ್ ಚೀಸ್ ಫ್ರೋಸ್ಟಿಂಗ್ ಇಲ್ಲಿ ರೆಡಿ ಆಯಿತು ಕೇಕಿಗೆ ಹಾಕೋದಕ್ಕೆ. ಸೊ ಇವಾಗ ನೋಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೇಕ್ನ 3 ಲೇಯರ್ ಆಗಿ, ಅದು ವಿಡಿಯೋನಾಗಿದೆ ಕ್ಲಿಪ್ಪಿಂಗ್ ಬಿಟ್ಟೋಗ್ಬಿಟ್ಟಿದೆ. ಸೊ 3 ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಐಸಿಂಗ್ ಮಾಡ್ಕೊಳ್ಳೋಣ. ಸೊ ನೆನ್ನೆಗೆ ನನ್ನ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ, ಎಷ್ಟು ಜನ ನೋಡಿದ್ರೋ ಇಲ್ವಾ ಗೊತ್ತಿಲ್ಲ. ಸೊ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಹಾಗೆ ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನು ನೆಕ್ಸ್ಟ್ 10 ಡೇಸ್ ನಾನು ವಿಡಿಯೋ ಹಾಕ್ತೀನಲ್ಲ, ಆವಾಗ ನಾನು ನಿಮಗೆ ಕ್ವಶನ್ಸ್ನ ಕೇಳ್ತೀನಿ, ಆನ್ಸರ್ ಮಾಡಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಆನ್ಸರ್ ಮಾಡಿ. ಸೊ ವಿನ್ನಿಂಗ್ ಆರ್ ಲೂಸಿಂಗ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಎಂಡಲ್ಲಿ ಒಂದು ಕ್ವಶನ್ಸ್ ಕೇಳ್ತೀನಿ, ಎಲ್ಲರೂ ಕೂಡ ರೆಡಿಯಾಗಿರಿ. ಬೇಗ ಕಮೆಂಟ್ ಹಾಕಿ ಯಾರ್ದು ಫಸ್ಟ್ ಕಮೆಂಟ್ ಅಂತ ನೋಡೋಣ. ಸೊ ಇಲ್ಲಿ ನಾನು 3 ಲೇಯರ್ ಕೇಕ್ ಕೂಡ ಹಾಕಿ ಕ್ರೀಮ್ ಚೀಸಲ್ಲೇ ವಿಪ್ಪಿಂಗ್ ಕ್ರೀಮ್ ಅರ್ಧ ಎತ್ತಿಟ್ಟಿದ್ದೀನಿ. ಬಟ್ ಈ ಕ್ರೀಮ್ ಚೀಸಲ್ಲೇ ನಾನು ಇದನ್ನು ಪೂರ್ತಿ ಕವರ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಡ್ ವೆಲ್ವೆಟ್ ಕೇಕಲ್ಲಿ ಏನು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನಾವು ಎಲ್ಲ ಕ್ರೀಮಿಗೂ ವಿಪ್ಪಿಂಗ್ ಕ್ರೀಮಲ್ಲಿ ಫ್ರೋಸ್ಟಿಂಗ್ ಮಾಡ್ಕೊಳ್ತೀವಿ, ಅಂದರೆ ಐಸಿಂಗ್ ಮಾಡ್ಕೊಳ್ತೀವಿ. ಬಟ್ ಇದಕ್ಕೆ ನಾವು ಕ್ರೀಮ್ ಚೀಸಲ್ಲಿ ಐಸಿಂಗ್ ಮಾಡ್ಕೊಳ್ತೀವಿ. ಆವಾಗ ಒಂದು ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗೆ ಇದು ತುಂಬ ಕಾಸ್ಟ್ಲಿ ಕೇಕ್ ಕೂಡ ಹೌದು. ಸೊ ನೀವೇ ನೋಡ್ಬೋದು 2 ಲೀಟರ್ಸ್ ಹಾಲಲ್ಲಿ ಎಷ್ಟು ಕ್ರೀಮ್ ಚೀಸ್ ಸಿಕ್ತು ಅಂತ. ಸೊ ಅದೇ ನಾವು ಹೊರಗಡೆ ಪರ್ಚೇಸ್ ಮಾಡ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಕ್ರೀಮ್ ಚೀಸ್ಗೆ. ಸೊ ನಾನು ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಈ ರೀತಿ ಕ್ರಮ್ಸ್ ಉಳಿದಿತ್ತು, ಅದರಲ್ಲೇ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಸೈಡ್ಸಿಗೆ ನಾವು ಕವರ್ ಮಾಡ್ಕೊಳ್ಳೋಣ. ಯಾವ ಡಿಸೈನ್ ಬೇಕಾದ್ರೂ ನೀವು ಮಾಡ್ಕೋಬೋದು.
ಸೊ ಇದು ರೆಡ್ ವೆಲ್ವೆಟ್ ಕೇಕ್ ಅಂದರೆ ನಮಗೆ ಮೇನ್ ಕಣ್ತುಂಬ ಬರೋದು ಇದೇ ಡಿಸೈನ್. ಸೊ ಹಾಗಾಗಿ ನಾನು ಇದೇ ಕಾಮನ್ ಡಿಸೈನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದೇ ಕ್ರೀಮ್ ಚೀಸಲ್ಲೇ ನಾನು ಡಿಸೈನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ಲವರ್ ನೋಸಲ್ಲಿ ಹಾಕಿ ಒಂದು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಓಕೆ ಅಂತ ಅನ್ನಿಸ್ತು ಡಿಸೈನ್. ಸೊ ಮೇಲೆ ಸ್ವಲ್ಪ ಅದೇ ಏನು ಕ್ರಮ್ಸ್ ಇತ್ತಲ್ಲ ಕೇಕಿಂದು, ಅದರಲ್ಲೇ ಸ್ವಲ್ಪ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಲ್ಲ, ವೀಡಿಯೋಸ್ ನೋಡ್ತೀರಾ, ಕಮೆಂಟ್ ಮಾಡಲ್ಲ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಹಾಗೆಯೇ ವೀಡಿಯೋಸ್ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು 1K ಸಬ್ಸ್ಕ್ರೈಬರ್ಸ್ ಕೂಡ ಆಯಿತು. ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ ಕೇಳಿದಂಥ ಕೇಕ್ ಕೂಡ ಆಯಿತು ಅಂತ ಅದೊಂದು ತುಂಬ ಖುಷಿ ಆಯಿತು. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರಲ್ಲ ಏನು ಕ್ವಶನ್ಸ್ ಕೇಳ್ಬೋದು ಅಂತ. ಸೊ ಆ ಟೈಮ್ ಬಂತು. ಸೊ ಇವತ್ತಿನ ಕ್ವಶನ್ ಬಂದು, ನಾನು ಕೇಕ್ ಬ್ಯಾಟರ್ ಮಾಡಬೇಕಾದ್ರೆ ಹಾಲನ್ನು ಹಾಕಿದ್ದೀನಿ. ಅದು ಎಷ್ಟು ನಾನು ಹೇಳೋದಿಲ್ಲ, ಎಷ್ಟು ಹಾಲನ್ನು ಹಾಕಿದೆ ಅಂತ ನೀವು ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಯಾರ್ದು ಫಸ್ಟ್ ಕಮೆಂಟ್ ಬರುತ್ತೆ, ಯಾರ್ದು ರೈಟ್ ಆನ್ಸರ್ ಬರುತ್ತೆ ಅಂತ. ಸೊ ಗೊತ್ತಾಯ್ತಲ್ಲ ಕ್ವಶನ್ಸು, ನಾನು ಎಷ್ಟು ಹಾಲನ್ನು ಕೇಕ್ ಬ್ಯಾಟರ್ಗೆ ಹಾಕಿದ್ದೀನಿ ಅಂತ. ಸೊ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ತಿಳಿಸಿ. ಹೀಗೆ ಈ ಏನು ಗಿವ್ ಅವೇಯಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಎಲ್ಲರಲ್ಲೂ ಹೇಳ್ತಾ ಇದ್ದೀನಿ. ಸೊ ಕೇಕ್ ನಾವು ನೋಡ್ಬೋದು, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲೇಯರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಗಿವ್ ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿರೋವಂಥ ಪ್ರೈಸಸ್ನ ವಿನ್ ಮಾಡ್ಕೊಳ್ಳಿ. ಬಾಯ್.